ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೆನೆಸಿಟ್ಟ ಪೇಪರು ಹಾಗೂ ನೆನೆಸಿಟ್ಟ ಮೆಂತ್ಯ. ನಾನು ಇಡೀ ರಾತ್ರಿ ಅದನ್ನು ನೆನೆಸ್ಕೊಂಡಿದ್ದೇನೆ. ಬೆಳಗ್ಗೆ ಅದನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಚೂರುಗಳನ್ನಾಗಿ ನಾನು ಅದನ್ನು ಹರ್ಕೊಳ್ತೇನೆ. ನೋಡಿ, ಇವೆರಡನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೇನೆ. ಯಾವುದು ಅಂತೇಳಿದರೆ ನೆನೆಸಿಟ್ಟ ಮೆಂತ್ಯ ಮತ್ತು ನೆನೆಸಿಟ್ಟ ಕಾಗದದ ಚೂರುಗಳು. ಇವುಗಳನ್ನು ಸಣ್ಣದಾಗಿ ಹರ್ಕೊಂಡು ಆನಂತರ ನಾನು ಮಿಕ್ಸಿಗೆ ಹಾಕ್ಕೊಳ್ತೇನೆ. ಏನಕ್ಕೆ ಅಂತ ಹೇಳಿದರೆ, ಮೊರ ಅಥವಾ ಯಾವುದಾದ್ರೂ ಚಿಕ್ಕದಾದ ಒಂದು ಬಿದಿರಿನ ಬುಟ್ಟಿಗಳನ್ನು ನಾವು ಜಳುಗಾಗಿರ್ತಕ್ಕಂಥ ಬುಟ್ಟಿಗಳನ್ನು ಗಟ್ಟಿಗೊಳಿಸಿಕೊಂಡು ನಾವು ಹೇಗೆ ಬಳಸೋದು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊರ ತುಂಬ ಮೆದುವಾಗಿದೆ ಅಥವಾ ಬಳುಕ್ತಾ ಇದೆ ಮೊರ ಮತ್ತು ಈ ಬುಟ್ಟಿಗಳು. ಆಮೇಲೆ ಕಾಳು ಕಡ್ಡಿಗಳು ಕೆಳಗೆ ಅದು ಸೋರಿ ಹೋಗುವಂಥ ಅವಕಾಶವೂ ಇದೆ. ಹಾಗಾಗಿ ಆ ಎಲ್ಲ ರಂಧ್ರಗಳನ್ನು ಮುಚ್ಚೋದಕ್ಕೆ ಮತ್ತು ನಾವು ಆ ಮೊರವನ್ನು ಕೈಯಲ್ಲಿ ಹಿಡಿದಾಗ ಅದು ಗಟ್ಟಿಯಾಗಿರೋದಕ್ಕೆ ನಾವು ಹೀಗೆ ಬಿಗು ಬರಬೇಕು ಅನ್ನೋ ಉದ್ದೇಶಕ್ಕೆ ಪೇಪರು ಮೆಂತ್ಯಗಳನ್ನು ನಾವು ನೆನೆಸಿಟ್ಟು ನುಣ್ಣದಾಗಿ ರುಬ್ಕೊಳ್ತೇವೆ. ನೀವು ಒರಳಿನಲ್ಲಾದರೂ ರುಬ್ಬೋದು ಅಥವಾ ಮಿಕ್ಸಿನಲ್ಲಾದ್ರೂ ನೀವು ರುಬ್ಕೊಳ್ಬಹುದು. ಈಗ ನಾವು ರುಬ್ಕೊಳ್ಳೋಣ. ಬನ್ನಿ ಹೇಗೆ ಅಂತ ತೋರಿಸ್ತೇನೆ. ಈ ಮರವನ್ನು ನೋಡಿ, ಈಗ ನೋಡಿ ಜಳುಗು ಎಷ್ಟು ಜಳುಗಾಗಿದೆ ಅಂಥೇಳಿ. ನೋಡಿ, ಮುಟ್ಟಿದರೆ ಸಾಕು ಅದು ಮೆದುವಾಗಿದೆ. ಅದು ನಾವು ಭಾರ ಹಾಕಿದಾಗ ಮರದಲ್ಲಿ ಅದು ಒಂದು ಸ್ವಲ್ಪ ಬೆಂಡಾಗುತ್ತೆ, ಅಂದರೆ ಬೆಳಕುತ್ತೆ. ಈಗ ಆಗದೇ ಇರಲಿ, ಗಟ್ಟಿಯಾಗಿರಲಿ ಅನ್ನೋ ಕಾರಣಕ್ಕೆ ನಾವು ಈ ಕಾಗದ ಮತ್ತು ಮೆಂತ್ಯವನ್ನು ರುಬ್ಬಿಟ್ಟು ಅದಕ್ಕೆ ಬಳಿಯುವುದರ ಮೂಲಕ ಅದನ್ನು ನಾವು ಗಟ್ಟಿಗೊಳಿಸ್ತೇವೆ, ಇನ್ನಷ್ಟು ಗಟ್ಟಿಗೊಳಿಸ್ತೇವೆ. ಅಲ್ಲಿರುವಂತಹ ತೂತುಗಳನ್ನು ಅಥವಾ ರಂಧ್ರಗಳನ್ನು ಮುಚ್ಚಿ ಅದಕ್ಕೆ ಒಂದು ಅಂದವನ್ನು ಕೊಡಬಹುದು. ಅದರ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಬಹಳ ಹಿಂದಿನ ಕಾಲದಿಂದಲೂ ನಮ್ಮ ಪರಂಪರೆಯಲ್ಲಿ ಈ ರೀತಿ ಮೆಂತ್ಯ ಪೇಪರನ್ನು ಬಳಸಿ ಎಲ್ಲ ಬಿದಿರಿನ ಬುಟ್ಟಿಗಳನ್ನು ಮೊರಗಳನ್ನು ಗಟ್ಟಿಗೊಳಿಸ್ತಾ ಇದ್ದರು. ಅದನ್ನು ನಾನು ನೆನಪಿಸ್ಕೊಳ್ಳೋದಕ್ಕೋಸ್ಕರ ಮತ್ತೊಮ್ಮೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಇವುಗಳನ್ನು ಬಳಸೋದ್ರಿಂದ ನಾವು ಸ್ವಲ್ಪ ಪ್ಲಾಸ್ಟಿಕ್ ವಸ್ತುಗಳನ್ನು ದೂರ ಇಡಬಹುದು. ಪ್ಲಾಸ್ಟಿಕ್ಕನ್ನು ಬಳಸುವುದನ್ನು ಕಡಿಮೆ ಮಾಡಿ ಈ ರೀತಿಯ ನಾವು ಬುಟ್ಟಿಗಳನ್ನು ಬಳಸಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವೇನು ಹೇಳ್ತೀರಾ? ನಾವು ಮಿಕ್ಸಿಗೆ ಮೆಂತ್ಯ ಮತ್ತು ಪೇಪರ್ಗಳನ್ನು ಹಾಕ್ಕೊಳ್ಳೋಣ. ಈ ಪೇಪರ್ಗಳನ್ನು ಚಿಕ್ಕದಾಗಿ ಹಾಕ್ಕೊಂಡಿದ್ದೀವಿ. ಚಿಕ್ಕದಾಗಿ ಚೂರು ಮಾಡಿಕೊಂಡಂಥ ಪೇಪರು ಮತ್ತು ನೆನೆಸಿಟ್ಟ ಮೆಂತ್ಯಗಳನ್ನು ಜೊತೆಯಾಗಿ ಹಾಕ್ಕೊಳ್ಳೋಣ. ಅರ್ಧ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಷ್ಟು ಮೆಂತ್ಯವನ್ನು ನೀವು ತೊಗೊಳ್ತೀರೋ ಅಷ್ಟು ಪೇಪರ್ಗಳನ್ನು ತೊಗೋಬೋದು. ಇಲ್ಲವೇ ಸ್ವಲ್ಪ ಹೆಚ್ಚಾಗಿಯೂ ಸಹ ನಾವು ಪೇಪರನ್ನು ತೊಗೊಳ್ಬೋದು. ಇದಾದ ನಂತರ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ತುಂಬ ತೆಳು ಬೇಡ, ಅದು ರುಬ್ಬಕ್ಕೆ ಅನುಕೂಲವಾಗುವಷ್ಟು ಮಾತ್ರ ಸಾಕು. ಇವಾಗ ನಾವು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ರುಬ್ಬಿದ್ದಾಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಂಡು ಇವಾಗ ಇನ್ನಷ್ಟು ನಾವು ನುಣುಪಾಗಿ ರುಬ್ಕೊಳ್ಳೋಣ. ತರಿತರಿಯಾಗಿರೋದು ಬೇಡ. ಈಗ ನೋಡಿ, ಈಗ ಇದು ಸರಿಯಾಗಿದೆ, ಹದ ಸರಿಯಾಗಿದೆ. ಈ ಹದದಲ್ಲಿ ನಾವು ಮೆಂತ್ಯ ಪೇಪರ್ ಮತ್ತು ಅರಿಶಿನವನ್ನು ರುಬ್ಕೊಂಡಾಗಿದೆ. ಎಷ್ಟು ನುಣುಪಾಗಿರುತ್ತೋ ಅಷ್ಟು ನೈಸಾಗಿ ನಮ್ಮ ಮೊರಗಳು ಬರುತ್ತೆ. ಈಗ ನಾವು ಒಂದು ಬಟ್ಟಲಿಗೆ ರುಬ್ಬಿಕೊಂಡಂತಹ ಮೆಂತ್ಯ, ಅರಿಶಿನ ಮತ್ತು ಕಾಗದದ ಚೂರುಗಳನ್ನು ತೆಗೆದಿಟ್ಕೊಂಬಿಡೋಣ. ನೋಡಿ, ಈಗ ಒಂದು ಸಿಬ್ಬಲು, ಅದನ್ನು ಸಿಬ್ಬಲು ಅಂತ ಕರಿತೀವಿ, ಚಿಕ್ಕ ಬುಟ್ಟಿ ಇದೆಯಲ್ಲ ಅದು ನಾನು ಇಡ್ಲಿಗೆ ಬಳಸ್ಕೊಳ್ತಾ ಇದ್ದೆ. ಅದರಲ್ಲಿ ಇಡ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ.
ಬಟ್ಟೆ ಅಥವಾ ಬಾಳೆ ಎಲೆಯನ್ನು ತಳಕ್ಕೆ ಹಾಕಿಬಿಟ್ಟು ನೀವು ಇಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟರೆ ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಸಿಬ್ಬಲು ಇಡ್ಲಿ ಅಂಥೇಳಿ ಕರೀತಾರೆ. ಈಗ ನಾವು ಎಲ್ಲೆಲ್ಲಿ ರಂಧ್ರಗಳಿರುತ್ತೆ ಅಲ್ಲೆಲ್ಲ ಒದ್ದೆಯಾದ ಕಾಗದದ ಚೂರುಗಳಿಂದ ಮುಚ್ಕೊಳ್ಳೋಣ. ನೋಡಿ, ಕಂಠದ ಮೇಲೆ ಹೆಚ್ಚಿನ ರಂಧ್ರಗಳಿದೆ. ನಾನಿವಾಗ ಕಾಗದದ ಚೂರನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಅದರ ಮೇಲೆ ನಾವು ಮೆಂತ್ಯ ಮತ್ತು ಕಾಗದದ ಪೇಸ್ಟನ್ನು ಹಾಕಿದ್ರೆ ಅದು ಬಿಗಿಯಾಗಿ ಕಚ್ಕೊಳ್ಳುತ್ತೆ. ಹೀಗೂ ಸಹ ನಾವು ಮಾಡಬಹುದು. ಪೇಸ್ಟ್ನಲ್ಲಿ ಸ್ವಲ್ಪ ಅದ್ದಿ ಆ ಸಣ್ಣ ಸಣ್ಣ ರಂಧ್ರಗಳನ್ನು ಮುಚ್ಕೊಳ್ಬೇಕಾಗುತ್ತೆ. ಹೀಗೆ ಮುಚ್ಚಿಟ್ಟು ಅದರ ಮೇಲೆ ನಾವು ಬಳೆದುಕೊಳ್ಬೇಕು. ಮೆಂತ್ಯಕ್ಕೆ ಬಹಳಷ್ಟು ಶಕ್ತಿ ಇದೆ. ಅದು ಆರೋಗ್ಯ ಸುಧಾರಣೆಯೂ ಹೌದು, ಜೊತೆಗೆ ಔಷಧಿಯಾಗಿಯೂ ಸಹ ನಮಗೆ ಕೆಲಸ ಮಾಡುತ್ತೆ. ಈ ಥರ ಬೇರೆ ಬೇರೆ ಕೆಲಸಗಳಿಗೂ ಅದು ಉಪಯೋಗಕ್ಕೆ ಬರುತ್ತೆ. ಸಕ್ಕರೆ ಕಾಯಿಲೆಗೂ ಸಹ ಅದು ಮಹಾಮದ್ದು. ಇದನ್ನು ನಾವು ಆಗಾಗ ಸೇವಿಸ್ತಾ ಇದ್ದರೆ ದೇಹದಲ್ಲಿನ ಸಕ್ಕರೆ ಅಂಶ ಸಹ ಕಡಿಮೆ ಆಗಿಬಿಡುತ್ತೆ. ಮೆಂತ್ಯ ಎಲ್ಲದಕ್ಕೂ ಬರುವಂತಹ ಒಂದು ಮನೆಮದ್ದು. ಇದರ ಉಪಯೋಗ ಬಹಳಷ್ಟು ಉಪಯೋಗ ಇದೆ. ಇದರಲ್ಲಿ ಮೆಂತ್ಯದಲ್ಲಿ ಔಷಧೀಯ ಅಂಶಗಳು ಬಹಳಷ್ಟು ಇವೆ. ಅದು ದೇಹದಲ್ಲಿನ ಒಂದು ಸಕ್ಕರೆ ಪ್ರಮಾಣ, ನಮ್ಮ ರಕ್ತದಲ್ಲಿರ್ತಕ್ಕಂಥ ಒಂದು ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಅಂತ ಬಹಳಷ್ಟು ಅನುಭವಿಗಳು ಹೇಳ್ತಾ ಇದ್ದಾರೆ. ಅದು ನಿಜವೂ ಹೌದು. ಪ್ರತಿದಿನ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸ್ತಾ ಬಂದರೆ ಸಕ್ಕರೆ ಅಂಶ ಬಹಳ ಕಡಿಮೆ ಆಗುತ್ತೆ ಅನ್ನೋದು ಅದರ ಅನುಭವಸ್ಥರ ನೋಡಿ. ಈಗ ಇದಕ್ಕೂ ಸಹ ಅದು ಉಪಯೋಗ ಬರುತ್ತೆ. ಇದರ ಲೋಳೆ ಅಂತ ಅಂಶಗಳು ಏನಿದೆ ಅವು ನಮ್ಮದ ಜೀರ್ಣಕ್ರಿಯೆಗೆ ಸಹ ಒಳ್ಳೆಯದು. ತಿಂದ ಆಹಾರ ಬೇಗ ಪಚನವಾಗೋದಕ್ಕೆ ಮೆಂತ್ಯ ಸಹ ಬಹಳ ಸಹಾಯ ಮಾಡುತ್ತೆ. ಈಗ ನಾನು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಬಳ್ಕೊಳ್ತಾ ಇದ್ದೇನೆ. ಈಗ ನಾವು ಸಿಬ್ಬಲನ್ನು ಹೇಗೆ ಅದನ್ನು ಬಳಿಯೋದು ಅನ್ನೋದನ್ನು ನೋಡೋಣ. ಈಗ ನಾನು ಸ್ವಲ್ಪ ಬಳಿದ ಅರ್ಧಕ್ಕೆ ನಿಲ್ಲಿಸಿ ಸಿಬ್ಬಲನ್ನು ಬಳಿತೇನೆ. ನೋಡಿ, ಇದೆ ಸಿಬ್ಬಲು ಅಂತ ಹೇಳಿದ್ದು. ನಾನು ಇಡ್ಲಿಗೋಸ್ಕರ ಇದನ್ನು ಬಳಸ್ಕೊಂಡಿದ್ದೆ. ಈಗ ಇದರ ರಂಧ್ರಗಳನ್ನು ಸ್ವಲ್ಪ ಮುಚ್ಚೋಣ. ಸ್ವಲ್ಪ ಏರು ತಗ್ಗು ಇರುತ್ತಲ್ಲ ತಳದಲ್ಲಿ, ಅದನ್ನೆಲ್ಲ ಸಮ ಮಾಡ್ಕೋಬೇಕಂದ್ರೆ ಈ ಥರ ಪೇಪರ್ಗಳನ್ನು ಅದ್ದಿ ಸರಿ ಮಾಡ್ಕೋಬೇಕು. ನೀವು ಈ ಕಾಗದ ಬೇಡ ಅಂತ ಹೇಳಿದ್ರೆ ನೀವು ಯಾವುದೇ ಪ್ರಿಂಟ್ ಇಲ್ಲದೆ ಇರತಕ್ಕಂಥ ಬಿಳಿ ಹಾಳೆಗಳನ್ನು ಬೇಕಾದರೆ ತಗೊಂಡು ಮಾಡ್ಕೋಬಹುದು.
ಮನೆಯಲ್ಲಿ ಹಿರಿಯರು ಇದನ್ನು ಮಾಡ್ತಾಯಿದ್ರು, ಅಮ್ಮ ಮಾಡ್ತಾಯಿದ್ರು, ಅಜ್ಜಿನೂ ಮಾಡ್ತಾಯಿದ್ರು. ಹಾಗಾಗಿ ನನಗೆ ಇದು ಹಾಗೆ ಬಂದುಬಿಟ್ಟಿದೆ. ಇನ್ನೂ ಬೇರೆ ಬೇರೆ ವಿಧಾನಗಳಲ್ಲಿ, ಬೇರೆ ಬೇರೆ ವಿಧದಲ್ಲಿ ಇನ್ನೂ ತಯಾರಿಸಬಹುದು. ಇದರಲ್ಲಿ ನಾವು ಹೂಬುಟ್ಟಿಗಳನ್ನು ಮಾಡಿಕೊಳ್ಬಹುದು, ಹೂವುಗಳನ್ನೇ ಮಾಡಬಹುದು, ವಾಸನ್ನು ಮಾಡಬಹುದು. ನಮಗೆ ಬೇರೆ ಬೇರೆ ಆಕಾರಗಳನ್ನು ಕೊಟ್ಕೊಳ್ಬಹುದು. ಅಷ್ಟು ಗಟ್ಟಿಯಾಗಿ ಇದು ಬಾಳಿಕೆ ಬರುತ್ತೆ. ನಾನು ಹೊರಭಾಗದಲ್ಲಿ ಇದನ್ನು ಸವರ್ಕೊಳ್ತಾ ಇದ್ದೀನಿ. ಇಷ್ಟು ತೆಳುವಾಗಿ ನಾವು ಸವರಿದರೆ ಅಥವಾ ಬೆಳೆದ್ರೆ ಸಾಕಾಗುತ್ತೆ. ಎಲ್ಲೆಲ್ಲಿ ರಂಧ್ರಗಳಿದೆಯೋ ಅಲ್ಲೆಲ್ಲ ಮುಚ್ಚುವಂತಹ ಕೆಲಸ ಮಾಡ್ತಾಯಿದ್ದೀನಿ. ಮೊದಲ ಕೋಟಿಂಗ್ ಇದು. ನೀವು ಬೇಕಾದರೆ ಮಾತ್ರ ಎರಡನೇ ಕೋಟಿಂಗನ್ನು ಮಾಡಿ. ಇದು ಒಣಗಿಸಿದ ಮೇಲೆ ಗೊತ್ತಾಗುತ್ತೆ ಬೇಕೇ ಅಥವಾ ಬೇಡವೇ ಅಂಥೇಳಿ. ನೋಡಿ ನಾನು ಹೇಗೆ ಬೆಳೀತಾ ಇದ್ದೇನೆ ಅಂತ. ತುಂಬ ಚೆನ್ನಾಗಿ ಬಂತು ತಳಭಾಗ. ಬೇಗ ಒಣಗಬೇಕು ಅದು ಅನ್ನೋದಾದರೆ ಸ್ವಲ್ಪ ನೀರಿನ ಅಂಶವನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಬೇಗ ಒಣಕೊಳ್ಳುತ್ತೆ. ಇದು ಆಗಿದೆ. ಇವಾಗ ನಾವು ಮರವನ್ನು ಹೇಗೆ ಬೆಳ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಪೂರ್ತಿ ಮಾಡೋಣ ಮರವನ್ನು. ಅಲ್ಲಲ್ಲಿ ಉಬ್ಬು ತಗ್ಗು ಇದ್ದಾಗ ನಾವು ಸ್ವಲ್ಪ ನಿಧಾನವಾಗಿ ಸವರ್ಕೊಳ್ಬೇಕಾಗುತ್ತೆ. ಹೀಗೆ ಇದು ಮುಗಿದಿದೆ. ನಾನು ಇದನ್ನು ಸ್ವಲ್ಪ ಪಕ್ಕದಲ್ಲಿ ಇಟ್ಟು ಮರವನ್ನು ಪೂರ್ತಿ ಮಾಡ್ತೇನೆ. ನೋಡಿ ಹೇಗಿದೆ ಅಂತೇಳಿ. ಇದು ಬೇಗನೆ ಆಗುವಂತಹ ಕೆಲಸ ಅಲ್ಲ. ತುಂಬ ತಾಳ್ಮೆ ಬೇಕು.
ಈಗ ಉಳಿದಂಥ ಮೊರದ ಭಾಗವನ್ನು ನಾವು ಸವರ್ಕೊಳ್ಳೋಣ. ತುಂಬ ದಪ್ಪ ಏನು ಬೇಡ, ಸ್ವಲ್ಪ ತೆಳುವಾಗಿ ಸವರ್ಕೊಳ್ಳೋಣ. ಬೇಕಂದರೆ ಇನ್ನೊಮ್ಮೆ ಬಳ್ಕೊಳ್ಬೋದು. ಈಗ ಸ್ವಲ್ಪ ಸ್ವಲ್ಪವೇ ಪೇಸ್ಟನ್ನು ತಗೊಂಡು ಇಡೀ ಮರದ ಎಲ್ಲ ಭಾಗಕ್ಕೂ ನಾವು ಹಚ್ಕೋಬೇಕು ಅಥವಾ ಸವರ್ಕೋಬೇಕು. ಇದಿಷ್ಟಾದರೆ ಹಾಗೆ ಮರವನ್ನು ಮತ್ತು ಸಿಬ್ಬಲನ್ನು ಬಳಿದ ಒಂದು ಕೆಲಸ ಸಂಪೂರ್ಣ ಆಗುತ್ತೆ. ನಾನು ಇದನ್ನು ನೆರಳಲ್ಲೇ ಒಣಗಿಸಿ ನಿಮಗೆ ತೋರಿಸ್ತಾ ಇದ್ದೇನೆ. ಎಷ್ಟು ಗಟ್ಟಿಯಾಗಿದೆ ಮತ್ತು ಹೇಗೆ ಬೆಳಗ್ತಾ ಇದೆ, ಅದರ ಶಬ್ದವನ್ನು ಸಹ ನೀವು ಗಮನಿಸಿ ಹೇಗಿದೆ ಅಂಥೇಳಿ. ಹಾಗೆಯೇ ಹಿಂಭಾಗದಲ್ಲೂ ಸಹ ಹೇಗೆ ಬೆಳೆಯೋದು ಅನ್ನೋದನ್ನು ಸಹ ನಿಮಗೆ ತೋರಿಸ್ತೇನೆ ನೋಡಿ. ಮರದ ಹಿಂಭಾಗವನ್ನು, ಆ ಮೂಲೆಯನ್ನು ನಾವು ಹೇಗೆ ಬಳಕೋಬೇಕು ಅನ್ನೋದು. ಹಾಗೆಯೇ ನಾವು ಹಿಂಭಾಗದ ಮೊರವನ್ನು ಸಹ ನಿಧಾನವಾಗಿ ಬಳ್ಕೊಂಬಿಡೋಣ. ಮೊದಲಿಗೆ ಒಂದು ಒದ್ದೆ ಪೇಪರನ್ನು ನಾವು ಇಲ್ಲಿ ಅಂಟಿಸ್ಕೊಳ್ಳೋಣ ನೀರಿನ ಸಹಾಯದಿಂದ. ಅದರ ಮೇಲೆ ಕಾಗದ ಮತ್ತು ಮೆಂತ್ಯದ ಪೇಸ್ಟನ್ನು ನಿಧಾನವಾಗಿ ಹಚ್ಕೊಳ್ಳೋಣ. ಆವಾಗ ಅದು ಬಿಗಿಯಾಗಿ ಕಚ್ಕೊಳ್ಳುತ್ತಲ್ಲೇ. ಈ ಎರಡು ಕಡೆ ಮಾಡಿದರೆ ಆಯಿತು, ಅಷ್ಟೇ. ಇಲ್ಲಿ ಏನಾದರೂ ರಂಧ್ರಗಳು ಮುಚ್ಚೋಗಲಿ ಅನ್ನೋದು ಒಂದೇ ಉದ್ದೇಶ ಆ ಪೇಪರನ್ನು ಹಾಕೋದು. ಹಾಗೆ ಗಟ್ಟಿಯಾಗಿಯೂ ಆಗುತ್ತೆ. ಆ ಮೂಲೆಯ ಭಾಗ ಗಟ್ಟಿ ಆಗುತ್ತೆ, ಬಾಳಿಕೆ ಸಹ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿಯನ್ನು ನಾವು ಮೂಲೆಗಳಿಗೆ ಹಾಕಬೇಕು. ಈಗ ಒಂದು ಮೂಲೆ ಹಾಕಿದ್ದಾಗಿದೆ. ಇದೇ ಥರ ನಾವು ಎರಡು ಮೂಲೆಗಳನ್ನು ಬೆಳ್ಕೊಂಡ್ರೆ ಮುಗೀತು. ಮರ ಇವಾಗ ಗಟ್ಟಿಯಾಗಿ ಆಗಿದೆ. ನಿಮಗೆ ತೋರಿಸ್ತೇನೆ ನಾನು ಒಣಗಿಸಿದ ಮರವನ್ನು. ಅದು ಹೇಗೆ ಶಬ್ದ ಬರುತ್ತೆ ಅನ್ನೋದನ್ನು ನೀವೇ ನೋಡಿ. ನಾನು ನೆರಳಲ್ಲಿ ಒಣಗಿಸ್ಕೊಂಡಿದ್ದೇನೆ, ಬಿಸಿಲಿಗೆ ಏನು ಹಾಕಿಲ್ಲ. ಒಂದು
ಹಿಂಭಾಗ ಮುಂಭಾಗ ಎರಡು ಸಿದ್ಧವಾಗಿದೆ. ಎಷ್ಟು ಸಾಕು, ನಾನು ತೆಳುವಾಗಿ ಬೆಳೆದಿದ್ದೇನೆ. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೊಂದು ಕೋಟಿಂಗನ್ನು ನೀವು ಸವರ್ಕೊಳ್ಬಹುದು. ನೋಡಿ, ಬೆಳೆದಿಲ್ದಿರುವಂಥ ಹೊಸ ಮರ, ಬೆಳೆದಿರುವಂತಹ ಮರ ಹೇಗಿದೆ ಅಂಥೇಳಿ ಸಿಬ್ಬಲು ಮತ್ತು ಮರ ಎರಡನ್ನು ಇಟ್ಟಿದ್ದೇನೆ. ನೋಡಿ, ಒಣಗಿದ ನಂತರ ಹೇಗೆ ಕಾಣಿಸ್ತಾ ಇದೆ. ಇದು ಸಂಪೂರ್ಣ ಒಣಗಿದೆ. ನೋಡಿ ಹೇಗಿದೆ ಹಿಂಭಾಗದಲ್ಲಿ. ನೋಡಿ ಹೇಗೆ ಕಾಣ್ತಾ ಇದೆ. ಎರಡು ಮರಗಳಿಗಿರುವಂಥ ವ್ಯತ್ಯಾಸ, ಒಣಗಿದ ಮೇಲೆ ಸಿಬ್ಬಲು ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಸಹ ನೀವು ನೋಡ್ತೀರಾ. ನೋಡಿ, ನಿನ್ನೆ ನಾನು ಇದಕ್ಕೆ ಮೆಂತ್ಯ ಮತ್ತು ಕಾಗದವನ್ನು ರುಬ್ಬಿ ಹಾಕಿದ್ದೆ. ನೋಡಿ ಹೀಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಶಬ್ದ. ನೋಡಿ ಮರ ಮತ್ತು ಅದಕ್ಕೆ ಒಂದು ಕೋಟ್ ಆಗಿದೆ ಇದು. ನೋಡಿ ಎಷ್ಟು ಗಟ್ಟಿಯಾಗಿದೆ ಇದು ಇವಾಗ. ನೋಡಿ ಎಷ್ಟು ಗಟ್ಟಿ. ಮೊದಲು ಬಳುಕ್ತಾ ಇತ್ತು, ಅದು ಹಿಂಗೆ ಮುಟ್ಟಿದ್ರೆ ಸಾಕು ಬಳುಕ್ತಾ ಇತ್ತು. ನೋಡಿ ಇವಾಗ ಅದೇನು ಬಳುಕ್ತಾ ಇಲ್ಲ. ನೋಡಿ ಶಬ್ದ ನೋಡಿ, ನೋಡಿ ಹೇಗಿದೆ. ಮೆತ್ತಿಗೆ ಬರೋದು ಗಟ್ಟಿ ಇದೆ. ಅದು ನಾವು ಪ್ರೆಸ್ ಮಾಡಿದ್ರೆ ಬಿಗ್ಗಿಯಾಗೆ ನೋಡಿ ಹೇಗಿದೆ. ನೋಡಿ ಹೀಗೆ ನಾವು ಮನೆಯಲ್ಲಿ ಕಾಳು ಕಡಿಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಇದು. ನೋಡಿ ಇದನ್ನು ನೋಡಿ, ಶಬ್ದ ನೋಡಿ ನೀವು. ಅದು ಎಷ್ಟು ಗಟ್ಟಿ ಇದೆ ಅಂತ ಹೇಳೋದಕ್ಕೆ ಶಬ್ದ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಹೀಗೆ ನಾವು ಈ ಬಿದಿರಿಂದ ಮಾಡಿರ್ತಕ್ಕಂಥ ಬುಟ್ಟಿಗಳು, ಮರಗಳನ್ನು ನಾವು ಹೀಗೆ ಮೆಂತ್ಯ ಕಾಗದವನ್ನು ರುಬ್ಬಿ ಮಾಡ್ಬೋದು. ಇದು ಮೊದಲನೇ ಕೋಟ್ ಆಗಿದೆ. ಇನ್ನೊಂದು ಕೋಟನ್ನು ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೋಬಹುದು. ಮತ್ತು ಇನ್ನೊಂದು ಕೋಟನ್ನು ನಾವು ಇನ್ನೊಮ್ಮೆ ಅದನ್ನು ಸವರಿ ನಾವು ಬಿಸಿಲಿಗೆ ಒಣಗಿಸ್ಬೇಕು. ಒಣಗಿಸಿದಾಗ ನಾವು ನಿತ್ಯ ಬಳಸೋದಕ್ಕೆ ಶುರುವಾಗುತ್ತೆ. ನಾವು ಇದನ್ನು ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು ಅಕ್ಕಿಯನ್ನು ಅಳಿಲಿಕ್ಕೆ ಅಥವಾ ರಾಗಿ ಹಿಟ್ಟನ್ನು ತುಂಬಲಿಕ್ಕೆ, ಯಾವುದೇ ಹಿಟ್ಟುಗಳನ್ನು ತುಂಬಲಿಕ್ಕೆ ನಾವು ಈ ಥರದ್ದನ್ನು ಬಳಸ್ಬೋದು. ಇದು ಸಿಬ್ಬಲು ಅಂತ ಹೇಳಿ ಕರೀತಾರೆ ಇದಕ್ಕೆ. ಇದರಿಂದ ಇಡ್ಲಿಯನ್ನು ನಾನು ಮಾಡೋದಕ್ಕೆ ತೊಗೊಂಡು ಬಂದಿದ್ದೆ. ಇದರಲ್ಲಿ ಇಡ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾವು ಬಾಳೆ ಎಲೆಯನ್ನು ತಳಕ್ಕೆ ಹಾಕ್ಬಿಟ್ಟು ಅಥವಾ ಬಟ್ಟೆಯನ್ನು ಹಾಕಿ ಇಡ್ಲಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒದ್ದೆ ಮಾಡಬಾರ್ದು. ಈಗ ಅದು ವೇಸ್ಟ್ ಆಗಿತ್ತು ನನಗಿದು, ಹಾಗಾಗಿ ನಾನು ಇದನ್ನು ಮಾಡಿ ತೋರಿಸ್ತೀನಿ. ರಾಗಿ ಅಥವಾ ಅಕ್ಕಿ ಹಿಟ್ಟಿಗೆ, ಗೋಧಿ ಹಿಟ್ಟಿಗೆ ನಾನು ಇದನ್ನು ಹಾಕಿ ತೆಗೆಯೋದಕ್ಕೆ ಬಳಸೋಣ ಅಂಥೇಳಿ ಪ್ಲಾಸ್ಟಿಕ್ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡೋ ಉದ್ದೇಶಕ್ಕೆ ನಾನು ಇದನ್ನು ಬಳಸ್ತಾ ಇದ್ದೇನೆ. ಯಾರಾದರೂ ಪ್ರಯತ್ನ ಮಾಡುವಂಥವರು ಮಾಡಬಹುದು. ಇನ್ನೊಮ್ಮೆ ಇದನ್ನು ನಾನು ಇನ್ನೊಂದು ಸ್ವಲ್ಪ ಬೆಳೆದ್ರೆ ಚೆನ್ನಾಗಿರುತ್ತೆ. ನಾನು ತೋರ್ಸೋಕ್ಕೋಸ್ಕರ ನಿಮಗೆ ಒಂದು ಕೋಟನ್ನು ಮಾತ್ರ ಮಾಡಿದ್ದೇನೆ. ಇನ್ನೊಂದು ಕೋಟನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಸಂಧಿಗಳಲ್ಲಿ ಸಹ ನಾವು ತುಂಬಿ ಮೆಂತ್ಯ ಮತ್ತು ಕಾಗದವನ್ನು ತುಂಬಿದರೆ ನೋಡಿ ಶಬ್ದವನ್ನು ನೋಡಿ, ಇದು ಗಟ್ಟಿಯಾಗಿರುತ್ತೆ. ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ ನೀವು ಇದನ್ನು ಮಾಡಿಕೊಳ್ಬಹುದು. ನಾವು ಪ್ಲಾಸ್ಟಿಕ್ಕನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಬಳಸಬೇಕು ಅಂದಾಗ ಈ ಥರ ನಾವು
ಸಣ್ಣ ಸಣ್ಣ ಬುಟ್ಟಿಗಳನ್ನು ತುಂಬಿಕೊಂಡು ಬಳಸಬೇಕು. ನೀರನ್ನು ಇದಕ್ಕೆ ನೀರು ನೆನೆಸಬಾರ್ದು. ಇದು ಹಾಗೆ ಒಣ ಹಿಟ್ಟನ್ನು ಬಳಸಲಿಕ್ಕೆ ಇದು ಅನುಕೂಲ. ನೀರಲ್ಲಿ ಇದು ನೆನೆಸೋದಕ್ಕೆ ಬರೋದಿಲ್ಲ. ಆಗಾಗ ಬಿಸಿಲಿಗಿಟ್ಟು ನಾವು ಇದನ್ನು ಬಳಸಬೇಕು. ಚೆನ್ನಾಗಿರುತ್ತೆ ಇದು. ವರ್ಷವಾದರೂ ಏನೂ ಆಗಲ್ಲ. ವರ್ಷಕ್ಕೊಮ್ಮೆ ನಾವು ಈ ಥರ ಬಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ಇದು ಇಲ್ಲಿ ಇರ್ತಕ್ಕಂಥ ಇವೆಲ್ಲವೂ ಮುಚ್ಚಿ ಹೋಗುತ್ತೆ. ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ನೀವು ಮಾಡ್ಕೊಳ್ಬೋದು. ಒಮ್ಮೆ ಪ್ರಯತ್ನ ಮಾಡಿ ನೀವು, ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ.